ನ ಕಿಂಚಿದಪಿ ಚಿಂತೆಯೇತ್ ಅಂತ. ನ ಕಿಂಚಿದಪಿ ಚಿಂತೆಯೇತ್ ಮನೋ ನಿರ್ವಿಷಯಂ ಯುಂಕ್ತ್ವ, ಮನಸ್ಸಿನಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಡಿಲೀಟ್ ಮಾಡಿ, ಅದನ್ನು ನಾಶ ಮಾಡಿ, ಅಳಿಸಿ ಹಾಕಿ ಏನೂ ಚಿಂತನೆ ಮಾಡಬಾರ್ದು. ಬಹುತೇಕ ಇವತ್ತಿನ ಏನೆಲ್ಲ ಧ್ಯಾನದ ಕೇಂದ್ರಗಳಿದ್ದಾವೆ ಅವರೆಲ್ಲ ಉಪನ್ಯಾಸ ಮಾಡುವುದು ಇದನ್ನೇ, ಮನಸ್ಸನ್ನು ಖಾಲಿ ಮಾಡ್ಕೊಳ್ಳಿ. ಮನಸ್ಸು ಖಾಲಿ ಮಾಡ್ಕೊಳ್ಳಿ ಅಂದರೆ ಅದರಲ್ಲಿ ನಾನೇ ಬ್ರಹ್ಮ ಅಂತನೂ ಅನ್ನಬಾರ್ದು, ಭಗವಂತ ಅಂತನೂ ಅನ್ನಬಾರ್ದು, ಜಗತ್ತಿನ ವಿಚಾರವೂ ಇರಬಾರ್ದು. ಮನಸ್ಸನ್ನು ಖಾಲಿ ಮಾಡ್ಕೊಳ್ಳಿ. ಇದು ತುಂಬ ಫೂಲ್. ಇದು ಮನಸ್ಸನ್ನು ಖಾಲಿ ಮಾಡುವ ತಾಕತ್ತು ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಮನಸ್ಸು ಖಾಲಿ ಮಾಡೋದು ಅಂದರೆ ಹೇಗೆ? ಮನೆ ಖಾಲಿ ಮಾಡ್ಬೋದೇ ವಿನಃ ಮನಸ್ಸನ್ನು ಖಾಲಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದು ತುಂಬ ಮೂರ್ಖತನದ ಒಂದು ಸೆಂಟೆನ್ಸು, ಮನಸ್ಸನ್ನು ಖಾಲಿ ಮಾಡಿ ಅಂತ. ಇವತ್ತಿನ ಎಲ್ಲ ಧ್ಯಾನ ಪ್ರಕ್ರಿಯೆಯನ್ನು ಹೇಳಿಕೊಡೋರಿಲ್ಲ ಮನಸ್ಸನ್ನು ಖಾಲಿ ಮಾಡಿ ಅಂತ. ಅದಕ್ಕೆ ನಿಜವಾದ ಒಂದು ವ್ಯಾಖ್ಯಾನ ಕೊಟ್ಟವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರು ಹೇಳ್ತಾರೆ, ಏನೂ ಚಿಂತನೆ ಮಾಡಬಾರ್ದು ಅಂದರೆ ಇಲ್ಲಿಯ ತನಕ ಏನು ಚಿಂತನೆ ಮಾಡ್ತಾ ಇದ್ದೀರಿ ಅದನ್ನು ಮಾಡಬೇಡಿ ಅಂತ ಅರ್ಥ. ಯಾವುದನ್ನು ಇಲ್ಲಿಯ ತನಕ ಮಾಡಿಲ್ಲ ಭಗವತ್ ಚಿಂತನೆ ಮಾಡಿ ಅಂತ ಅರ್ಥ. ನಮ್ಮ ಮನಸ್ಸು ಸಹಜವಾಗಿ ಜಗತ್ತಿನ ವಿಚಾರಗಳ ಬಗ್ಗೆ ಸಾಗುತ್ತೆ ವಿನಃ ಭಗವಂತನ ಬಗ್ಗೆ ಅಲ್ಲ. ಆ ಭಗವಂತನ ಬಗ್ಗೆಯೇ ಚಿಂತನೆ ಮಾಡಬೇಕು. ಇನ್ನು ಧ್ಯಾನದ ಪ್ರಕ್ರಿಯೆಯಲ್ಲಿ ತೃತೀಯ ಸ್ಕಂದದಲ್ಲೂ ಇದೇ ಮಾತನ್ನು ಕಪಿಲ ದೇವಹೂತಿಗೆ ಹೇಳ್ತಾನೆ. ಭಕ್ತಿಯ ಆರ್ದ್ರಯ ಅರ್ಪಿತ ಮನಃ ನ ಪೃಥಕ್ ದಿದೃಕ್ಷೇತ್. ಭಕ್ತಿಯಿಂದ ಭಗವಂತನ ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ ಮಾಡ್ತಾ ನ ಪೃಥಕ್ ದಿದೃಕ್ಷೇತ್ ಅನ್ನುವುದಕ್ಕೆ ಕೆಲವರು ನ ಪೃಥಕ್ ದಿದೃಕ್ಷೇತ್ ಅಂದರೆ ಭೇದಂ ನ ಪಶ್ಯೇತ್ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಭೇದ ನೋಡಬಾರ್ದು, ಅಭೇದವನ್ನೇ ನೋಡಬೇಕು ಅಂತ ಅಲ್ಲಿಯೂ ತಪ್ಪು ಮಾಡಿದ್ದಾರೆ. ಇನ್ನು ಕೆಲವರು ಯಾವುದನ್ನೂ ನೋಡಬಾರ್ದು, ಮನಸ್ಸನ್ನು ಖಾಲಿ ಮಾಡಿಕೊಳ್ಳಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಮಧ್ವಾಚಾರ್ಯರು ನ ಪೃಥಕ್ ದಿದೃಕ್ಷೇತ್ ಅಂದರೆ ಪರಮಾತ್ಮನನ್ನು ಹೊರತಾಗಿ ಜಗತ್ತಿನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಲ್ಪ ಶ್ಲೋಕಗಳು, ವೇದವ್ಯಾಸದೇವರು ಕೊಟ್ಟ ಶ್ಲೋಕಗಳನ್ನೇ ಸ್ವಲ್ಪ ಅರ್ಥವನ್ನು ತಪ್ಪಾಗಿ ತಿಳಿದುಕೊಂಡರೂ ಅಲ್ಲೇ ಅಧಃಪತನ ಅನ್ನುವ ನರಕವೂ ಇದೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೋಕ್ಷ ಅನ್ನುವ ಮಾರ್ಗದ ದರ್ಶನವೂ ಆಗುತ್ತೆ. ಹೀಗೆ ತುಂಬ ಪ್ರಧಾನವಾದ ಸಂಗತಿ. ಬಹುತೇಕ ಮನುಷ್ಯ ಜನ್ಮದ ಸಾರ್ಥಕತೆಯಲ್ಲಿ ಅಂದರೆ ಇಂತಹ ಧ್ಯಾನಕ್ಕೋಸ್ಕರನೇ. ಇಷ್ಟು ದೊಡ್ಡ ಸನ್ಯಾಸ ಧರ್ಮ ಇದೆ, ಅನೇಕ ಸನ್ಯಾಸಿಗಳನ್ನು ಮೇಲಿಟ್ಟು ನಾವು ಪೂಜೆ ಮಾಡ್ತೇವೆ. ಆ ಸನ್ಯಾಸ ಧರ್ಮದ ಪ್ರಧಾನವಾದ ಕೇಂದ್ರ ಬಿಂದು ಯಾವುದು ಅಂದರೆ ಪ್ರಣವೋ ಧನುಃ ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ ಅಂತ ಪ್ರಣವ ಮಂತ್ರೋಪಾಸಕರು ಅನ್ನುವ ಅರ್ಥದಲ್ಲಿ ಸನ್ಯಾಸಿಗಳಿಗೆ ಮಹತ್ವ. ಜಪ ಮಾಡಲಿಲ್ಲ ಸನ್ಯಾಸಿ, ಜಗತ್ತಿನ ವ್ಯಾಪಾರ ಎಲ್ಲ ಮಾಡಿದ್ದಾನೆ ಅಂದರೆ ಅವನನ್ನು ನೋಡಿದರೆ ಸೂರ್ಯನನ್ನು ನೋಡಿ ಸಚೈಲ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಬದುಕಿನ ತುಂಬ ಎತ್ತರದ ಪುರುಷಾರ್ಥ ಯಾವುದು ಅಂದರೆ ಪ್ರಣವ ಮಂತ್ರ ಧ್ಯಾನ, ದೇವರ ಧ್ಯಾನ. ಆ ಧ್ಯಾನ ಮಾಡಬೇಕಾದ್ರೆ ಜಗತ್ತನ್ನು ಮರೀಬೇಕು. ಆ ಜಗತ್ತನ್ನು ಮರೆತರೆ ಮಾತ್ರ ಈ ಭಗವಂತನ ನೆನಪಾಗುತ್ತೆ. ಆದರೆ ವಿಜಯದಾಸರ ಚಿಂತನೆ ಬೇರೆ. ಇವತ್ತು ಜಗತ್ತನ್ನು ಮರೆತು ದೇವರನ್ನು ನೋಡಲಿಕ್ಕೆ ಆಗೋದೇ ಇಲ್ಲ ನಮ್ಮಿಂದ. ಜಗತ್ತಿನ ಜೊತೆಗೆ ದೇವರನ್ನು ನೋಡಬೇಕು. ಈ ಚಿಂತನೆಯಿಂದ ವಿಜಯದಾಸರು ಮಾಡಿದ್ದಾರೆ. ತಿರುಪತಿ ವೆಂಕಟರಮಣ ಬಳಿ ಹೋದಾಗ ವಿಜಯದಾಸರು ಹೇಳಿದ್ದೇನು, ನಿನ್ನ ಭಕುತರ ದರ್ಶನಕ್ಕೆ ಬಂದವನು ನಿನ್ನ ದರ್ಶನಕ್ಕೆ ಬಂದವನಲ್ಲ ಅಂದರು. ನಿನ್ನ ದರ್ಶನಕ್ಕೆ ಬಂದಿಲ್ಲ ಅಂದರೆ ಅದರ ತಾತ್ಪರ್ಯ ಅರ್ಥ ಇದನ್ನು ಚಾಟುಕ್ತಿಗಳು ಅಂತ ಕರೀತಾರೆ, ಅಥವಾ ನಿಂದಾಸ್ತುತಿ ಅಂತ ಕರೀತಾರೆ. ಇದು ದಾಸ ಸಾಹಿತ್ಯದಲ್ಲಿ ಹೇರಳವಾಗಿ ಇದನ್ನು ಉಪಯೋಗಿಸಿಕೊಂಡಿದ್ದಾರೆ. ಅಂದರೆ ಒಬ್ಬೊಬ್ಬ ಭಕ್ತರನ್ನು ನೋಡಿದಾಗಲೂ ವಿಜಯದಾಸರ ಚಿಂತನೆ, ಅದನ್ನು ಇದರಲ್ಲಿ ಹೇಳ್ತಾರೆ, ವಿರಾಟಕಲ್ಪದ ಧ್ಯಾನದ ಚಿಂತನೆಯಲ್ಲಿ ಹೇಳ್ತಾರೆ. ಒಬ್ಬೊಬ್ಬ ಮನುಷ್ಯರನ್ನು ನೋಡಿದಾಗ ಅವರ ಕಾಲು, ಅವರ ಜಂಘ, ಅವರ ತೊಡೆ, ಅವರ ನಾಭಿ, ಅವರ ಎದೆ, ಅವರ ಕಂಠ, ತಲೆ ಅಂತ ಕಾಣುತ್ತಲ್ಲ, ಆ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಕೂಡ ವಿರಾಟ ಮೂರ್ತಿಯಾದ ಭಗವಂತನ ಧ್ಯಾನ ಮಾಡ್ತೇನೆ ಎನ್ನುವುದು ವಿಜಯದಾಸರ ಚಿಂತನೆ. ಇದು ಕಂಡಲ್ಲಿ ವಿಶ್ವರೂಪ ಕಾಂಬರೋ ಅಂತನೋ ದಾಸರ ಮತ್ತೊಂದು ಮಾತಿದೆ. ಜಗತ್ತನ್ನು ನೋಡ್ತಾ ನೋಡ್ತಾ ಇದೆಲ್ಲ ಭಗವಂತನ ವ್ಯಾಪಾರಗಳು, ಇದು ಅಧಿಷ್ಠಾನ, ಭಗವಂತನಿಗೆ ಪ್ರತಿಯೊಬ್ಬರ ದೇಹವೂ ಒಂದು ಪ್ರತೀಕವಾಗಿದೆ, ಅದರಲ್ಲಿ ಭಗವಂತನ ರೂಪವನ್ನು ಧ್ಯಾನ ಮಾಡಬೇಕು ಅನ್ನುವುದು ಇದು ನಿತ್ಯ ಮಾಡಬೇಕಾದ ಸ್ಮರಣೆ. ಇದಕ್ಕೆ ತುಂಬ ಅಭ್ಯಾಸ ಬೇಕು. ಇದರಲ್ಲಿ ಭಗವಂತನ ಒಂದು ಧ್ಯಾನ ಅಂದರೆ ಅದು ಸಮಗ್ರವಾಗಿ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಚಾರ್ಯರು ತಂತ್ರಸಾರದ ಕ್ರಮದಲ್ಲಿ ಹೇಳಿಕೊಳ್ತಾರೆ, ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ ಹೋಗಬೇಕು. ಒಂದೊಂದು ಅವಯವಗಳು ಪೂರ್ಣವಾಗಿದ್ದಾವೆ, ಭಗವಂತನ ಪ್ರತಿಯೊಂದು ಅವಯವಗಳು ಪೂರ್ಣವಾಗಿದ್ದಾವೆ. ಆ ಪೂರ್ಣವಾದ ಒಂದೊಂದು ಅವಯವಗಳಲ್ಲಿ ಒಂದೊಂದು ಲೋಕಗಳನ್ನು ಭಗವಂತ ನಿರ್ಮಾಣ ಮಾಡಿದ್ದಾನೆ ಅಂತ ಕ್ರಮವಾಗಿ ಚಿಂತನೆ ಮಾಡ್ತಾ ಹೋಗುವುದು ಧ್ಯಾನಕ್ಕೆ ಹೆಚ್ಚು ಏಕಾಗ್ರತೆಯನ್ನು ಸಂಪಾದನೆ ಮಾಡಿಕೊಡುತ್ತೆ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದ ಆರಂಭದಲ್ಲಿಯೇ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟಪೀಠವತ್
ಹೃತ್ತಮ ಶಮನೇರ್ಕಾಭಂ ಶ್ರೀಪತೆಯೇ ಪಾದಪಂಕಜಂ ಅಂತ ಭಗವಂತನ ಪಾದದಿಂದ ತಲೆಯ ತನಕ ಧ್ಯಾನ ಮಾಡಿದ್ದಾರೆ. ಸಾಮಾನ್ಯವಾಗಿ ತಲೆಯಿಂದ ಪಾದದ ತನಕ ಯಾಕೆ ಧ್ಯಾನ ಮಾಡಬಾರ್ದು ಅಂದರೆ, ವಾಸ್ತವಿಕವಾಗಿ ಆಧಾರ ಯಾವುದು? ಪಾದ. ಆ ಪಾದದಿಂದಲೇ ಧ್ಯಾನ ಮಾಡಬೇಕು. ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಬಣ್ಯತೆ ಅಂತ ಪಾದದಿಂದ ಧ್ಯಾನ ಮಾಡುವ ಕ್ರಮ, ಕೆಳಗಡೆಯ ಲೋಕದಿಂದ ಚಿಂತನೆ ಮಾಡುವ ಕ್ರಮ. ನಾವು ಹೇಳಬೇಕಾದ್ರೆ ಸಾಮಾನ್ಯ ಅತಳ ವಿತಳ ಸುತಳ, ತಳಾತಳ ಮಹಾತಳ ರಸಾತಳ ಪಾತಾಳ ಅಂತೇವೆ. ವಾಸ್ತವಿಕವಾಗಿ ಧ್ಯಾನದ ಕ್ರಮ ಹೇಗೆ ಅಂದರೆ, ಪಾತಾಳದಿಂದ ಆರಂಭ ಮಾಡಿಕೊಳ್ಳಬೇಕು. ಆ ಕ್ರಮವನ್ನು ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಹೇಳಿಕೊಡ್ತಾರೆ. ಅದು ಸುಳಾದಿ ಎಂದಾಗ ಅನೇಕ ವಿಭಾಗಗಳಿದ್ದಾವೆ. ಇದರಲ್ಲಿ 7-8 ವಿಭಾಗಗಳಿದ್ದಾವೆ. ಬೇರೆ ಬೇರೆ ಮಟ್ಟಿನಲ್ಲಿ ಹೇಳುವಂತಹ ಪದ್ಧತಿ ಇದೆ. ಅದರಲ್ಲಿ ಆರಂಭದ ಒಂದು ವಿಭಾಗದಲ್ಲಿ ವಿಜಯದಾಸರು ವಿಜಯ ವಿಠಲ ಅನ್ನುವ ಅಂಕಿತ 7 ಬಾರಿ ಕನಿಷ್ಠ ಪಕ್ಷ ಬರುತ್ತೆ ಸುಳಾದಿಗಳಲ್ಲಿ. ಆರಂಭದಲ್ಲಿ ವಿರಾಟ ಮೂರ್ತಿ ಧ್ಯಾನ ಮಾಡು, ಇದೇ ಸ್ಥೌಲ್ಯ, ತೋರಾಟವಲ್ಲ ಕಾಣೋ ಕೇವಲ ಯೋಗ, ಮಾರಾಟ ಮಿಗಿಲಾದ ವಿಷಯಕ್ಕೆ ಸಿಲುಕಿ ಮಹಾ ಹೋರಾಟದಲ್ಲಿ ಬಿದ್ದು ಹಗಲಿರಳು ಅಂತ ಇದರ ಮಹತ್ವವನ್ನು ಹೇಳ್ತಾರೆ. ಹಗಲು ರಾತ್ರಿ ಈ ಸಂಸಾರದ ಹೋರಾಟದಲ್ಲಿ ನಿನ್ನ ಬದುಕನ್ನು ಬಸವಳಿದು ವ್ಯರ್ಥ ಮಾಡ್ತಾ ಇದ್ದಿ, ನೀನು ವಿರಾಟ ಮೂರ್ತಿ ಧ್ಯಾನವನ್ನು ಮಾಡು ಅಂತ ವಿಜಯದಾಸರು ಇದೇ ಸ್ಥೌಲ್ಯ ಅಂತ ಹೇಳಿದ್ದಾರೆ. ಅಲ್ಲೊಂದು ಶಬ್ದ ಇದೆ ನೋಡಿ, ವಿರಾಟ ಮೂರ್ತಿ ಧ್ಯಾನ ಮಾಡು, ಇದೇ ಸ್ಥೌಲ್ಯ. ಸ್ಥೌಲ್ಯ ಅಂದರೆ ಅದನ್ನು ಭಾಗವತದ ಸೂಚನೆಯನ್ನು ಮಾಡ್ತಾರೆ. ಒಂದು ಸೂಕ್ಷ್ಮ ರೂಪದ ಧ್ಯಾನ ಅಂತ ಇದೆ, ಸ್ಥೂಲ ರೂಪದ ಧ್ಯಾನ ಅಂತ ಇದೆ. ಸ್ಥೌಲ್ಯ ಅಂದರೆ ಇದು ಸ್ಥೂಲ ರೂಪದ ಧ್ಯಾನ. ಅಂದರೆ ಸಮಗ್ರ ಪಾತಾಳ ಲೋಕದಿಂದ ಹಿಡಿದು ವೈಕುಂಠ ಲೋಕದ ತನಕ ಸಮಗ್ರ 14 ಲೋಕಗಳನ್ನು ಚಿಂತನೆ ಮಾಡಿ ಅದೆಲ್ಲ ಭಗವಂತನ ಒಂದೊಂದು ಅವಯವಗಳಲ್ಲಿ ಅಂಟಿಕೊಂಡಿದ್ದಾವೆ ಎನ್ನುವ ವಿಚಾರ ಇದೆಯಲ್ಲ, ಇದು ಸ್ಥೂಲ ರೂಪ. ಇದು ಅಂತಹ ವಿರಾಟ್ ರೂಪಿಯಾದ ಪರಮಾತ್ಮ ನನ್ನ ಮನಸ್ಸಿನ ಒಳಗಡೆ ಅಂತರ್ಯಾಮಿಯಾಗಿ ಆತ್ಮನ ಒಳಗಡೆ ನಿಯಾಮಕನಾಗಿ ಇದ್ದಾನೆ ಅನ್ನೋದು ಸೂಕ್ಷ್ಮ ರೂಪದ ಧ್ಯಾನ. ಆದರೆ ಈ ಸೂಕ್ಷ್ಮ ರೂಪದ ಧ್ಯಾನ ಅನ್ನೋದು ತುಂಬ ಯೋಗಿಗಳಿಗೆ ಸಿಗುವಂತಹದ್ದು. ಆದ್ದರಿಂದ ಸ್ಥೂಲ ರೂಪದ ಧ್ಯಾನಕ್ಕೆ ಎಲ್ಲರೂ ಅಧಿಕಾರಿಗಳಾಗಿದ್ದಾರೆ ಅಂತ ಸಾಮಾನ್ಯ ಮಾನವರು ಮಾಡಬೇಕಾದದ್ದು ಸ್ಥೂಲ ರೂಪದ ಧ್ಯಾನ. ಧ್ಯಾನದಲ್ಲಿ 2 ಬಗೆ ಇದೆ. ಅದರಲ್ಲಿ ಸ್ಥೂಲ ರೂಪದ ಧ್ಯಾನವನ್ನು ನಾನು ಹೇಳ್ತಾ ಇದ್ದೇನೆ. ನಿರಂತರ ವಿಷಯ ಪದಾರ್ಥಗಳಿಗೆ ನಿನ್ನ ಬದುಕನ್ನು ನೀನು ಬಸವಳಿದುಕೊಳ್ಳದೆ ಹೋರಾಟ, ಅದರ ಬಗ್ಗೆ ಒಂದು ಮಧ್ಯದಲ್ಲಿ ಮಾತು ಹೇಳ್ತಾರೆ. ಇಹದ ಸೌಖ್ಯ ನೂರಾಟ ಕತ್ತೆ ಕೂಡ ಓಡಾಡಿದರೆ ಮೂರ್ಖ ಹೋರಾಟವೆನ್ನಿರೆ. ಎಷ್ಟು ನೇರವಾದ ಮಾತಿರುತ್ತೆ ವಿಜಯದಾಸರದ್ದು ಅಂದರೆ, ಸಂಸಾರದಲ್ಲಿ ಸುಖವಾಗಿದೆ ಅಂತ 100 ಫ್ರೆಂಡ್ ಸರ್ಕಲ್ಲು, ಒಂದಷ್ಟು ಬಂಧು ಬಾಂಧವರು ಅವ್ರ ಜೊತೆಗೆ ಸೇರಿಕೊಂಡು ಕಳಕಳ ಮಾತನಾಡ್ತಾ ಇದ್ರೆ ಹೇಗಿರುತ್ತೆ ಅಂದರೆ, 100 ಕತ್ತೆಗಳ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡ್ದಂಗಿರುತ್ತೆ ಅಂತಾರೆ ವಿಜಯದಾಸರು. ಅಂದರೆ ಅದನ್ನು ಮಾಡಬೇಡಿ ಅನ್ನೋದ್ರಲ್ಲಿ ತಾತ್ಪರ್ಯ, ಮತ್ತೆ ಕತ್ತೆ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಅಲ್ಲ. ಅದು ಪುರಂದರದಾಸರು ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರಿ, ನಾಯಿ ಎಂದರೆ ನಾಯಿಯಲ್ಲ ಮಾನವನೆಂಬ ಹೀನ ನಾಯಿ, ಕೊಟ್ಟ ಭಾಷೆಗೆ ತಪ್ಪುವ ನಾಯಿ ಅಂತ ಪುರಂದರದಾಸರು ಎಚ್ಚರಿಸ್ತಾರೆ. ಬೈಯೋದು ಯಾಕೆ ಅಂದರೆ ಒಳ್ಳೇದಾಗಲಿ ಅಂತ. ಕತ್ತೆ ನಾಯಿ ಅಂದರೆ ನಾಯಿ ಕತ್ತೆಯಾಗಿ ಅಂತ ಅರ್ಥ ಅಲ್ಲ, ದುರ್ಬುದ್ಧಿಯನ್ನು ಬಿಡಿ ಅಂತ ಅರ್ಥ. ಆ ಅರ್ಥದಲ್ಲಿ ಕತ್ತೆ ಥರದ 100 ಕತ್ತೆಗಳು ಸೇರಿ ಮೀಟಿಂಗ್ ಮಾಡಿದರೆ ಹೇಗೋ ಹಾಗೆ ನೀವು ಕತ್ತೆಗಳಾಗಬೇಡಿ. ಇಷ್ಟೊಂದು ವೈಷ್ಣವ ಜನ್ಮ ಬಂದಿದೆ, ಸಾರ್ಥಕ್ಯಕ್ಕೆ ಬೇಕಾಗಿರುವಂತಹ ದಾರಿ ಇದೆ, ಅದನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಇಂಥ ಮಧ್ಯದಲ್ಲಿ ಮಾತನ್ನು ಹೇಳಿ, ಸ್ವಾರಾಟಗಾದರೂ ಹರಿ ಭಕುತಿರಹಿತ ಕರ್ಮ ತೀರಾಟವಾಗದು ಲಿಂಗದೆಡೆಗೆ ಹಾರಾಟದಿಂದಲೇ ದುಃಖ ನಾಶನವಾಗದ ಕಾಣೋ, ಜೋರಾಟ ಬಿಡು ಬಿಡು ನಾನೆಂಬೋ ಬೀರಾಟ ಸಿದ್ಧವೆನ್ನು ಜ್ಞಾನಿ ನಿರ್ಭಯದಿಂದ ಅಂತ ನೋಡಿ. ಅದೆಲ್ಲ ದ್ವಿತೀಯ ಯಮಕ ಬರಬೇಕು, ಪ್ರಾಸ ಸರಿಯಾಗಿರಬೇಕು. ಅದಕ್ಕೆ ಎಷ್ಟೆಲ್ಲ ಶಬ್ದ ಭಂಡಾರ ವಿಜಯದಾಸರದ್ದು. ಚಿಂತನೆಯ ಜೊತೆಗೆ ಅವರ ಆಳವಾದ ಶಬ್ದದ ಅರಿವು, ಅದರ ಬಗ್ಗೆಯೂ ನಾವು ಚಿಂತನೆ ಮಾಡಬೇಕು. ಹೋರಾಟ, ನೂರಾಟ, ಪೋರಾಟ, ಮಾರಾಟ, ಧೀರಾಟ, ಸ್ವಾರಾಟ, ತೀರಾಟ, ಹಾರಾಟ, ಜೋರಾಟ, ಬೀರಾಟ, ಕೋರಾಟ, ಸಾರಾಟ, ಭೂರಾಟ, ಬಹಿರಾಟ, ಆರಾಟ, ಸ್ತ್ರೀರಾಟ, ವೀರಾಟ, ನೀರಾಟ ಅಂತ ಒಂದು ಶಬ್ದದಲ್ಲಿ ಇಷ್ಟು ಶಬ್ದಗಳು ಸೇರಿಕೊಳ್ಬೇಕು. ದ್ವಿತೀಯ ಯಮಕ ತಪ್ಪಿ ಹೋಯಿತು ಅಂದರೆ ಛಂದೋಭಂಗ ಆಗುತ್ತೆ. ಅದು ಆ ಶಬ್ದಗಳ ಕೌಶಲ್ಯದ ಜೊತೆಗೆ ಹೇಳುವ ನೀತಿಯ ಪದ್ಧತಿ ಬಹಳ ಅನನ್ಯವಾದದ್ದು ವಿಜಯದಾಸರದ್ದು. ಅವರು ಹೇಳ್ತಾರೆ, ಒಬ್ಬ ರಾಜಾದಿರಾಜ ಜಗತ್ತಿನ ದುಃಖವನ್ನೆಲ್ಲ ಪರಿಹಾರ ಮಾಡಿದ್ದಾನೆ, ಕಣ್ಮುಚ್ಚಿ ಭಗವಂತನ ವಿರಾಟ ಧ್ಯಾನ ಮಾಡಲಿಲ್ಲ ಅಂದರೆ ಅವನ ಲಿಂಗದೇಹ ಭಂಗ ಆಗೋದಿಲ್ಲ, ಮತ್ತೆ ಈ ಸಂಸಾರಕ್ಕೆ ಬಂದು ಅವನು ಒದ್ದಾಡಲೇಬೇಕು. ಅಂತಹ ಲೋಕೋತ್ತರವಾದ ವ್ಯಾಪಾರವನ್ನು ಮಾಡಿದ ರಾಜನಿಗೂ ಕೂಡ ಭಗವದ್ಧ್ಯಾನ ಇಲ್ಲದೆ ಸದ್ಗತಿ ಇಲ್ಲ ಅಂದರೆ ಏನೋ ಬರೀ ಹೆಂಡತಿ ಮಕ್ಕಳನ್ನು ಸಾಕೊಂಡು ಕಾಲ ಕಳೆದು ನಿಮ್ಮ ಮೋಕ್ಷಕ್ಕೆ ಹೋಗ್ಲಿಕ್ಕಾಗುತ್ತಾ? ಯೋಚನೆ ಮಾಡಿ ಅಂತಾರೆ ವಿಜಯದಾಸರು. ಇದನ್ನು ಮಾಡಿ ಅಂತ ಹೇಳೋದರಲ್ಲಿ ತಾತ್ಪರ್ಯ ಇದೆ. ಕೊನೆಗೆ ಅದನ್ನೇ ಹೇಳ್ತಾರೆ, ಸ್ತ್ರೀರಾಟ ಉದಾಸಿಸಿ ಗತಿಯೈದಿದರು ವೀರಾಟಗಮನ ನಮ್ಮ ವಿಜಯ ವಿಠಲರೇಯ
ನೀರಾಟ ಆಡಿದ ಸತಿಯರಿಗೆ ಮುಕುತಿಯನಿತ್ತ ಅಂತ ಸ್ತ್ರೀರಾಟ ಉದಾಸಿಸಿ ಗತಿಯೈದಿದರು ವೀರಾಟಗಮನ ನಮ್ಮ ವಿಜಯ ವಿಠ್ಠಲರೇಯ ಅಂತ ಸ್ತ್ರೀಯರ ಜೊತೆಗೆಲ್ಲ ಕಾಲಹರಣ ಮಾಡಿಕೊಂಡು ಹಾಳು ಮಾಡುವವರಿಗೆ ಭಗವಂತ ಮೋಕ್ಷ ಕೊಟ್ಟಿಲ್ಲ. ಯಾರು ಮನೆಯನ್ನು ಮರೆತು ಸಾಮ್ರಾಜ್ಯವನ್ನು ತೊರೆದು ಹಣವನ್ನು ಜರಿದು ಈ ಯಾವುದೂ ಬೇಡ ಅಂತ ನಿಸ್ಸಂಗಿಗಳಾಗಿ ಕಾವಿ ತೊಟ್ಟು ಕಾಡಿನಲ್ಲಿ ವಿರಾಟ್ ರೂಪ ಧ್ಯಾನ ಮಾಡಿದವರಿಗೆ ಮೋಕ್ಷ ಕೊಟ್ಟಿದ್ದಾನೆ ಭಗವಂತ. ಸಂಸಾರದಲ್ಲಿ ಸುಖವಾಗಿದ್ದು ಏನೇನೋ ವ್ಯಾಪಾರಗಳನ್ನು ಮಾಡಿಕೊಂಡವರಿಗೆಲ್ಲ ಮೋಕ್ಷ ಕೊಟ್ಟಿಲ್ಲ. ಶುಂಠನಿಗುಂಟೆ ವೈಕುಂಠ ಅಂತಾರೆ ಇನ್ನೊಂದು ಕಡೆ ವಿಜಯದಾಸರು. ಶುಂಭರಿಗೆಲ್ಲ ವೈಕುಂಠ ಕೊಡಲ್ಲ, ಜ್ಞಾನದಿಂದ ಗಮ್ಯವಾರದ್ದು ಮೋಕ್ಷ. ನೀರಾಟ ಆಡಿದ ಸತಿಯರಿಗೆ ಮುಕುತಿಯನಿತ್ತ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕೊನೆ ಕೃಷ್ಣನಲ್ಲಿ ಪರ್ಯವಸಾನ ಮಾಡ್ತಾರೆ ಆ ಮೊದಲನೆಯ ಒಂದು ನುಡಿ ಮುಗಿಬೇಕಾದ್ರೆ. ನೀರಾಟ ಆಡಿದವರು ಯಾರು? ಗೋಪಿಕಾ ಸ್ತ್ರೀಯರು ಅಂತ ಅರ್ಥ. ಅವರೆಲ್ಲರಿಗೂ ಕೂಡ ಸತಿಯರು, ಅವರಿಗೂ ಗಂಡ ಮಕ್ಕಳು ಎಲ್ಲ ಇದ್ದರು. ಆದರೆ ಯಾರ್ಯಾರ್ದೋ ಜೊತೆಗೆ ಆಟ ಆಡಲಿಲ್ಲ, ವಿರಾಟ್ ರೂಪಿಯಾದ ಪರಮಾತ್ಮನ ಜೊತೆಗೆ ನೀರಾಟ ಆಡಿದರು. ನೀರಾಟ ಆಡಿದರು ಅಂದರೆ ಅದು ಬರೀ ಗೋಪಿಕಾ ಸ್ತ್ರೀಯರಿಗಲ್ಲ. ನೀರಾಟ ಆಡಿದ ಸತಿಯರು ಅಂದರೆ ಎಲ್ಲ ಮಾನವರು ಅಂತ ಅರ್ಥ. ಎಲ್ಲರೂ ನೀರಾಟ ಆಡಲೇಬೇಕು. ನೀರಾಟ ಆಡೋದು ಅಂದ್ರೇನು? ನೀರು ತಗೊಳ್ಳೋದು, ಗುರುಗಳ ಪಾದಕ್ಕೆ ಹಾಕುವುದು, ಗುರುಗಳ ಪಾದಕ್ಕೆ ಹಾಕೋದು, ನೀರು ತಗೊಳ್ಳೋದು, ದೇವರಿಗೆ ಶಾಲಗ್ರಾಮಕ್ಕೆ ಹಾಕುವುದು, ಅಲ್ಲಿ ಭಗವಂತನ ವಿರಾಟ್ ರೂಪ ಧ್ಯಾನ ಮಾಡೋದು, ಅಂಥವರಿಗೆ ಮೋಕ್ಷ ಕೊಡ್ತಾನೆ ಭಗವಂತ ಅನ್ನುವ ಈ ಚಿಂತನೆಯೂ ಕೂಡ ವಿಜಯದಾಸರ ಆ ನುಡಿಗಳಲ್ಲಿ ಅಡಕವಾಗಿದೆ. ಇಷ್ಟು ಪೀಠಿಕೆ ಇದು. ವಿರಾಟ ಧ್ಯಾನ ಮಾಡಿ ಎನ್ನಲಿಕ್ಕೆ ಕರೆ ಕೊಟ್ಟಿದ್ದಾರೆ ವಿಜಯದಾಸರು. ನಂತರ ಒಂದೊಂದೇ ಹೇಳ್ತಾ ಹೋಗ್ತಾರೆ. ತುಂಬ ವಿಸ್ತಾರವಾಗಿದೆ ಈ ಚಿಂತನೆಯೇ, ತುಂಬ ಆಳವಾಗಿದೆ. ಆದರೆ ತುಂಬ ಸರಳವಾಗಿಯೂ ಇದೆ, ಏನು ಕಠಿಣ ಅಲ್ಲ. ಕೆಲವರಿಗೆ ವಿರಾಟ ಧ್ಯಾನ ಅಂದ ತಕ್ಷಣ ನಮ್ಗೆ ಅರ್ಥ ಆಗಲ್ಲ ಅಂತ ತುಂಬ ದೂರ ಸರಿತಾರೆ. ಇದನ್ನು ಕೇಳಿಸ್ಕೊಳ್ಳಿಕ್ಕೆ ಭಯ. ಅಯ್ಯೋ ವಿರಾಟ ಧ್ಯಾನ ಅಂತೆ. ಧ್ಯಾನ ಅನ್ನುವ ಶಬ್ದವೇ ಒಂದಷ್ಟು ನಮ್ಮನ್ನು ಗಲಿಬಿಲಿಗೆ ತುತ್ತು ಮಾಡುತ್ತೆ. ಇದು ವಿಜಯದಾಸರು ತುಂಬ ಕಥೆ ಥರ ಹೇಳಿಕೊಂಡು ಹೋಗ್ತಾರೆ. ಅವರ ಶೈಲಿ ಅದು ವಿಜಯದಾಸರದ್ದು. ಶ್ರೀಕಾಂತನ ರೂಪ ಪಾತಾಳ ಸತ್ಯ ಲೋಕವಿಡಿದುಂಟು, ಒಂದೊಂದು ಅವಯವವಿದೆ ಲೋಕೇಶನೊಳಗೆ ಚತುರ್ದಶ ಭುವನಗಳು. ಒಂದೊಂದೇ ಅವಯವಗಳಲ್ಲಿ ಚಿಂತನೆ ಮಾಡ್ತಾ ಹೋಗಬೇಕು. ಮೊದಲನೆಯ ಅವಯವ ಭಗವಂತನ ಪಾದತಲ. ಪಾದತಳ ಪಾತಾಳ ನೆನಪಿಟ್ಟುಕೊಳ್ಳಿಕ್ಕೆ ತುಂಬ ಸುಲಭ ಅದು. ಪಾದತಲ ಪಾತಾಳ ಅಂತ ನೆನಪಿಟ್ಟುಕೊಂಡ್ರೆ ಆಯಿತು. ಭಗವಂತನ ಪಾದದ ತಳದಲ್ಲಿ ಪಾತಾಳ ಲೋಕ ಇದೆ. ಪಾದದ ತಳದಿಂದ ಹಿಡಿದು ಸತ್ಯಲೋಕದ ತನಕ 14 ಲೋಕಗಳು ಕೂಡ ಭಗವಂತನ ದೇಹದಲ್ಲಿ ಅಂಟಿಕೊಂಡಿದೆ. ಯೋಚನೆ ಮಾಡಿ, ಅದು ದೇವರ ಪಾದ ಕಮಲದಲ್ಲಿ ಏನೆಲ್ಲ ಜೀವರಿದ್ದಾರೆ. ನಾಭಿಯಲ್ಲಿ ಈ ಸಮಗ್ರ ಭೂಮಂಡಲ ಇದೆ. ಸತ್ಯಲೋಕ ಅವನ ತಲೆಯಲ್ಲಿದೆ. ಒಂದು ಸಲ ಅವನ ದೇಹವನ್ನು ಕೊಡವಿದ್ರೆ ಪ್ರಳಯ ಆಗೋಗುತ್ತೆ. ಇಷ್ಟೇ ಪ್ರಳಯ ಅಂದ್ರೇನು? 14 ಲೋಕವನ್ನು ತನ್ನ ದೇಹದಲ್ಲಿ ಅಂಟಿಸಿಕೊಂಡಿದ್ದಾನೆ. ಒಂದು ಜಂಪ್ ಹೊಡೆದ ಅಂದರೆ 14 ಲೋಕ ಢಮ್ ಅಂದು ಹೋಗುತ್ತೆ. ಅಂದರೆ ಇಷ್ಟು ಸುಲಭವಾಗಿ 14 ಲೋಕದ ಅಧಿಪತಿಯಾಗಿ ಭಗವಂತ ಇದ್ದಾನೆ.